ಹಾಯ್ ಫ್ರೆಂಡ್ಸ್, ಇವತ್ತು ಜಾಮೂನ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ಒಂದು ಕಡಾಯಲ್ಲಿ 1 ಕಪ್ ನೀರು, 1 ಗ್ಲಾಸ್ ನೀರು, 1 ಕಪ್ ಶುಗರು, ಚೆನ್ನಾಗಿ ಕುದಿ ಬರಬೇಕು. ತಿರ್ಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಜಿಡ್ಡು ಥರ ಬರಬೇಕು. ಆಮೇಲೆ ನೋಡೋಣ, ಅದು ಚೆನ್ನಾಗಿ ಕುದೀಲಿ. ಇವಾಗ ಜಾಮೂನ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ್ಲೇ 1 ಗ್ಲಾಸ್ ಹಾಲು ಬಿಸಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ, ತಣ್ಣಕ್ಕಾಗೈತೆ. ಹಾಲು ಹಾಕಿ ಜಾಮೂನ್ ಪೌಡರ್ನ ಮಿಕ್ಸ್ ಮಾಡಬೇಕು, ನೀರು ಹಾಕಬಾರ್ದು. 1 ಗ್ಲಾಸು ಹಾಲು ಬಿಸಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ವಿ. ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀರು ಹಾಕಬಾರ್ದು. ಎಲ್ಲ ಮಿಕ್ಸ್ ಆದಮೇಲೆ 1 ಸ್ಪೂನಷ್ಟು ತುಪ್ಪ, ಜಾಸ್ತಿನೇ ಹಾಕ್ಕೊಬೋದು. ನಮ್ಮ ಮನೆಗೆ ನಮ್ಮ ಅಪ್ಪ ತುಪ್ಪ ಜಾಸ್ತಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು 1 ಸ್ಪೂನಷ್ಟು ಮಾತ್ರ ಆ್ಯಡ್ ಮಾಡಿದ್ದೀವಿ. ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು 1 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಕ್ಕೋಣ, 10 to 15 ಮಿನಿಟ್ಸ್. ಆಮೇಲೆ ಈ ಥರ ರೌಂಡ್ ಶೇಪ್ ಮಾಡ್ಕೊಬೇಕು. ಸ್ವಲ್ಪ ಸೈಡಲ್ಲಿ ತುಪ್ಪ ಇಟ್ಕೊಂಡಿರಬೇಕು. ಕೈಗೆ ಹಾಕಿ ಹಿಂಗೆ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೊಬೇಕೆಲ್ಲ ಜಾಮೂನ್ನ. ಸ್ವಲ್ಪ ಮೀಡಿಯಮ್ ಸೈಜೇ ಇರಲಿ, ಚಿಕ್ಕದಾಗಿದ್ರೂ ಚೆನ್ನಾಗಿರಲ್ಲ. ಅಷ್ಟು ಆ ಕ್ವಾಂಟಿಟಿಯಲ್ಲಿ ಇರಲಿ. ಎಲ್ಲ ರೌಂಡ್ ಶೇಪ್ ಮಾಡಿ ಚೆನ್ನಾಗಿ ಸೈಡಲ್ಲೆಲ್ಲ ರೌಂಡ್ ಬರಬೇಕು, ಇಲ್ಲಾಂದರೆ ಒಡೆದೋಗುತ್ತೆ ಜಾಮೂನು. ಎಲ್ಲ ಶೇಪ್ ಆ ಥರ ರೌಂಡ್ ಎಲ್ಲ ಮಿಕ್ಸ್ ಮಾಡಿ ರೌಂಡ್ ಶೇಪ್ ಮಾಡಿ ಸೈಡ್ ಇಟ್ಕೊಂಡು, ಚೆನ್ನಾಗಿ ಕುದಿ ಬಂದೈತಿ. ಇವಾಗ ಈ ಥರ ಜಿಡ್ಡು ಥರ ಇರಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಇವಾಗ ಸ್ಟವ್ ಆಫ್ ಮಾಡಿ ಎಲ್ಲ ಜಾಮೂನ್ ರೌಂಡ್ ಶೇಪ್ ಮಾಡಿದ್ದೀವಿ. ಇವಾಗ ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕುದಿಬೇಕು. ಜಾಸ್ತಿನೇ ಹಾಕ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಇದಾಗುತ್ತೆ ಜಾಮೂನು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ಎಣ್ಣೆ ಚೆನ್ನಾಗಿ ಕುದಿದ್ಮೇಲೆ ಒಂದೊಂದು ಹಿಂಗೆ ಹಾಕ್ಕೊಬೇಕು. ಜಾಮೂನ್ ನಮ್ಮ ಮನೆಗೆಲ್ಲ ಫೇವ್ರೇಟ್ ಸ್ವೀಟ್ ಅದು, ಅದಕ್ಕೆ ಫಸ್ಟು ಜಾಮೂನೇ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನೇ ತೊಗೊಂಡ್ವಿ. ಈ ಥರ ಬ್ರೌನಿಷ್ ಆಗಬೇಕು, ಇನ್ನೂ ಸ್ವಲ್ಪ ಬ್ರೌನಿಷ್ ಆಗಬೇಕು, ಈ ಥರ ಆಗಬೇಕು. ಇವಾಗ ಸೈಡಿಗೆ ತೆಗಿಯೋಣ. ಅದು ಇದರಲ್ಲಿ ಬ್ರೌನಿಷ್ ಆಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ವೈಟ್ ಇದ್ದರೆ ಸ್ವಲ್ಪ ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೆ ಆ ಥರ ಅಷ್ಟು ಬ್ರೌನ್ ಆಗೋವರೆಗೂ ತೇಲ್ಸ್ಕೊಂಡಿದ್ದೀವಿ. ಸೈಡ್ ಇಟ್ಕೊಂಡು ತೊಗೊಂಡಿದ್ವಲ್ಲ ಶುಗರ್ ಮಾಡಿ ಇಟ್ಕೊಂಡಿದ್ವಲ್ಲ ಸೈಡಲ್ಲಿ, ಅದರಲ್ಲಿ ಹಾಕಿರೋದು. ಆಮೇಲೆ ಇದು ಗೋಡಂಬಿ ದ್ರಾಕ್ಷಿ ಎಣ್ಣೆಯಲ್ಲಿ ತೇಲಿಸ್ಬಿಟ್ಟು ಅದ್ರ ಮೇಲೆ ಹಾಕಬೇಕು, ಜಾಮೂನ್ ಮೇಲೆ. ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಈ ಥರ ಬ್ರೌನಿಷ್ ಕಲರ್ ಆದಮೇಲೆ ಅದ್ರ ಮೇಲೆ ಹಾಕಬೇಕು. ಒಂದು ½ an hour to 1 hour ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನಮ್ಮ ಪಿಳ್ಳೆ ಸೌಂಡ್ ಮೇಲೆ ಸೌಂಡ್ ಮಾಡ್ತೈತೆ. ಯಾರು ನೋಡಿಲ್ಲ ಅಂದ್ರೂ ನೋಡ್ಬೇಕು, ಅವಳಿಗೆ ಮಾತಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅವಳೇ ಬಂದು ಮಾತಾಡಿಸ್ತಾಳೆ. ಆಚೆಯಿಂದ ಬಂದ್ರೂ ಅವಳಿಗೆ ಮಾತಾಡಿಸ್ಕೊಂಡೆ ಒಳಗಡೆ ಬರಬೇಕು, ಇಲ್ಲ ಕಾಲ ಹತ್ರ ಬಂದುಬಿಡ್ತಾಳೆ. ಇವರಿಬ್ಬರು ತೀಟೆ, ಒಬ್ಬರ ಮೇಲೆ ಒಬ್ರು ಹಾಕ್ಕೊಂಡು ಮೇಕಪ್ ಮಾಡ್ತಾ ಇದ್ದಾರೆ ಗೊಂಬೆನ. ನಮ್ಮ ಅಕ್ಕನ ಮಗಳು ನನ್ನ ಮಗಳು ಇಬ್ಬರು ಸೇರಿ ಗೊಂಬೆನ ಮೇಕಪ್ ಮಾಡ್ತಾವ್ರೆ. ಈ ಪಿಳ್ಳೆ ಮಧ್ಯ ಆಟ ಆಡ್ತಾ ಐತೆ, ಅವಳಿಗೆ ಸಂಬಂಧನೇ ಇಲ್ಲ ಅನ್ನಂಗೆ ಅಜ್ಜಿ ಮುಂದೆ ಕೂತ್ಕೊಂಡು ಆಟ ಆಡ್ತಾ ಐತೆ. ಎಷ್ಟು ಡಿಲಿಷಿಯಸ್ ಆಗಿದೆ ನೋಡಿ ಫ್ರೆಂಡ್ಸ್, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ಟೇಸ್ಟ್ ಮಾಡಿ ನೋಡಿದ್ರೆ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ಮನೆಗೆ ಟ್ರೈ ಮಾಡಿ ನೋಡಿ. ನಮ್ಮ ಹಸ್ಬೆಂಡು ತಿಂತವ್ರೆ. ನನ್ನ ಮಗಳು ಬಂದು ನನಗೆ ಹಾಕ್ಕೊಡು ಅಂತ ಬಂದು ಹಾಕ್ಕೊಟ್ರೆ ಚೆನ್ನಾಗಿದೆ ಅಂತ ಹೇಳ್ತಾವಳೆ. ಬಟ್ ವಿಡಿಯೋಲ್ಲಿ ಮಾತ್ರ ಏನು ಹೇಳ್ತಾ ಇಲ್ಲ ಫ್ರೆಂಡ್ಸ್. ಸೂಪರಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ.